ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿರೋರಿಗೆ ಕೆಲವರು ಇಷ್ಟ ಇರುತ್ತೆ, ಓ ಹೌದಪ್ಪ ನಾನು ಗುರುಕಿರಣ್ ಸರ್ ಥರ ರೆಕಗ್ನೈಸ್ ಆಗಬೇಕು, ಅವ್ರ ಥರ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಮಾಡಬೇಕು, ಆ ಥರ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆ ಏನು ಸಜೆಷನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾವೆಲ್ಲ ಕ್ವಾಲಿಟೀಸ್ ಅವ್ರಿಗೆ ಬೇಕಾಗತ್ತೆ ಸರ್? ಇಲ್ಲ ಒಂದು ಕ್ವಾಲಿಟೀಸ್ ಏನಿಲ್ಲ, ಒಳ್ಳೆ ಹಾಡು ಮಾಡಬೇಕು ಅಷ್ಟೇ. ಕ್ವಾಲಿಟಿ ಇರೋದು ಒಂದು ಒಳ್ಳೆ ಹಾಡು ಮಾಡೋಕೆ ಗೊತ್ತಿರಬೇಕು. ಇನ್ನೊಂದು ಇತ್ತೀಚೆಗೆ ನಾವು ಕಷ್ಟಪಟ್ಟಂಗೆ ಬೇರೆಯವ್ರು ಕಷ್ಟಪಡಲಿಕ್ಕಿಲ್ಲ. ನಾವಂದರೆ ನಮಗೆ ಒಬ್ಬರನ್ನ ಸಿಂಗರ್ ಆಗಬೇಕು ಅಂದರೆ ಸ್ಟುಡಿಯೋಗೆ ಬಂದು ಕಾದು ಮ್ಯೂಸಿಕ್ ಡೈರೆಕ್ಟರ್ ಭೇಟಿಯಾಗಿ ಸ್ಟುಡಿಯೋ ಹೊರಡೆ ಬೆಳಿಗ್ಗಿನ ಸಾಯಂಕಾಲ ಎಷ್ಟೋ ದಿವಸ ಕಾದಿದ್ದೀವಿ. ಅದು ನಮ್ಮ ಹತ್ರ ಮಾತಾಡೋಕ್ಕೆ ಸಿಕ್ಕಿದ್ರೇ ದೊಡ್ಡ ಅವಕಾಶ, ಅವ್ರು ಕೊಡೋದಲ್ಲ, ಆಡಿಸೋದಲ್ಲ, ಮಾತಾಡೋಕ್ಕೆ ಸಿಕ್ಕಿದ್ರೆ ದೊಡ್ಡ ಅವಕಾಶ. ಈಗ ಹಂಗಲ್ಲ, ಈಗ ಸೋಷಿಯಲ್ ಮೀಡಿಯಾ ಇದೆ, ಇವರು ರಿಯಾಲಿಟಿ ಶೋಸ್ಗಳಿದ್ದಾವೆ, ಆರಾಮ್ಸೆ ಮೀಟ್ ಆಗ್ತಾರೆ. ಈಗ ರಿಯಾಲಿಟಿ ಶೋಸ್ ನಿಮಗೆ ದಾಲಲ್ಲಿ ಏನಿಲ್ಲ, ಒಂದು ಆಡಿಷನ್ಲಿ 200 ಜನ ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಆಗ್ತಾರೆ. ಆ ಆಪರ್ಚುನಿಟಿ ನಮಗೆಲ್ಲ ಸಿಕ್ಕೇ ಇಲ್ಲ. ನಮಗೆಲ್ಲ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆಗಬೇಕಾದ್ರೆ ಅದು ಅವ್ರಿಗೆ ಕನ್ಸಲ್ಲೆಲ್ಲ ಬರೋದು. ನಮಗೆ ನಾವು ಎದುರುಗಡೆ ಸಿಗೋದಂದ್ರೆ ಅದು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ವಿ. ಈಗ ಅದಕ್ಕೆ ವ್ಯಾಲ್ಯೂ ಬರಲ್ಲ, ಅಂದರೆ ಈ ಒಮ್ಮೆಲೆ ಸಿಗ್ತಾರೆ, ಕೈಗೆ ಸಿಗ್ತಾರಲ್ಲ. ಇದ್ರ ಈಗ ಇಟ್ಸ್ ಮಚ್ ಈಸಿ. ಮುಂಚಿನ ಥರ ಒದ್ದಾಟ ಕಷ್ಟ ಅದೆಲ್ಲ ಇಲ್ಲ ಈಗ. ಖಂಡಿತ ಸರ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಈಗ ಆದಾಗ ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಸರ್? ಅವಕಾಶದ ವಿಚಾರದಲ್ಲಾಗಿರ್ಬೋದು, ಪೇಮೆಂಟ್ ವಿಚಾರದಲ್ಲಾಗಿರ್ಬೋದು. ಕೆಲವ್ರಿಗಿರುತ್ತೆ, ಓಕೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು, ಆ ಥರದ್ದೆಲ್ಲ ಕೆಲವೊಂದು ಇರುತ್ತೆ. ಸೊ ಹೆಂಗೆ ಸರ್, ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಬೀಂಗ್ ಎನ್ ಮ್ಯೂಸಿಕ್ ಡೈರೆಕ್ಟರ್ ಆದಾಗ? ಒಂದು ಪ್ರಶ್ನೆ ಕೇಳ, ನಿಮ್ಮದು ಜರ್ನಲಿಸಮ್ ಏನಕ್ಕೆ ಬಂದ್ರಿ ನೀವು? ಜರ್ನಲಿಸಮ್ ನನ್ನ ಪ್ಯಾಷನ್ ಸರ್. ಪ್ಯಾಷನ್? ಹೌದು. ಪ್ಯಾಷನ್ ಇದ್ರೆ ಮಾತಾಡೋದು, ದುಡ್ಡು ಮಾಡಕ್ಕೆ ಬಂದಿದ್ರೆ ಇಲ್ಲಿ? ಇಲ್ಲ, ಖಂಡಿತ ಇಲ್ಲ. ಸೇಮ್ ಇದೆ, ಆ ಥರನೇ ಅಷ್ಟೇ. ಪ್ಯಾಷನ್ ಇದ್ರೆ ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ಗೆ ಬರ್ಬೋದು, ಎನಿ ಇಂಡಸ್ಟ್ರಿ. ಇದರಲ್ಲಿ ದುಡ್ಡು ಮಾಡ್ಬೇಕಂದ್ರೆ ದುಡ್ಡು ಮಾಡೋ ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ. ಇದರಲ್ಲಿ ಇಫ್ ಯು ಗಾಟ್ ಅ ಪ್ಯಾಷನ್ ಯು ಕ್ಯಾನ್ ಕಂಟಿನ್ಯೂ. ಇಲ್ಲಾಂದರೆ ಪೇಷನ್ಸ್ ಇರಲ್ಲ. ಆಮೇಲೆ ನಿಮಗೆ ಮೊದಲಿಗೆ ಸಿಗೋ 2-3 ಏಟುಗಳಲ್ಲೇ ರಿಟೈರ್ ಆಗ್ತಾರೆ ಹೆಚ್ಚಾಗಿ, ಅದಕ್ಕೆ ಕಂಟಿನ್ಯೂ ಆಗಲ್ಲ. ಇಲ್ಲಿ ಒಂದು ನನ್ನ ಲೆಕ್ಕದಲ್ಲಿ 1000 ಜನ ಬಂದರೆ 1-2 ಮಾತ್ರ ಕಂಟಿನ್ಯೂ ಆಗೋದು. ಹೌದು. ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರು ಸರ್? ತುಂಬ ಜನ ಇದ್ರು, ಒಬ್ಬೊಬ್ಬರು ಅಲ್ಲ. ನಮಗೆ ಫೇವ್ರೆಟ್ ಮ್ಯೂಸಿಕ್ ಅಂದರೆ ರೇಡಿಯೋ, ಯಾಕಂದರೆ ಎಲ್ಲರದ್ದು ಅದರಲ್ಲೇ ಬರುತ್ತೆ. ಈಗ ಆರ್ ಡಿ ಬರ್ಮನ್ನು, ಶಂಕರ್ ಜಯಕಿಶನ್, ರೆಹಮಾನು, ಇಳಯರಾಜ ಸರ್, ಬಿಡ್ಡು ಅಂತ ನಮ್ಮ ಕರ್ನಾಟಕದವರು ಇದ್ರು. ಈಗ ಅಡೋಣ ಎಲ್ಲಿದ್ದಾರೆ ಗೊತ್ತಾ, ಅಶೋಕ್ ಬಿದಪ್ಪ ಅಂತ. ಹಿ ವಾಸ್ ಕುರ್ಬಾನಿಯಲ್ಲಿ 1-2 ಸಾಂಗ್ ಮೇಲೆ ಮಾಡಿದರು. ಹಿ ವಾಸ್ ಆ ಟೈಮಿಗೆ ಹಿ ವಾಸ್ ವೆರಿ ಮಾಡರ್ನ್ ಅವರು. ದೆನ್ ಲಾಟ್ ಆಫ್, ಈಗ ಇಮ್ಮಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ಕನ್ನಡದಲ್ಲಿ ಈಗ ಚರಣ್ ಚೆನ್ನಾಗಿ ಮಾಡ್ತಾರೆ, ಅಂದರೆ ಲಾಟ್ ಆಫ್ ಪೀಪಲ್ಸ್. ಎಕ್ಸಾಕ್ಟ್ಲಿ ಸರ್. ಕನ್ನಡ ಚಿತ್ರರಂಗದಲ್ಲಿರುವಂತಹ ಮ್ಯೂಸಿಕ್ ಡೈರೆಕ್ಷನ್, ಒಂದು ಮ್ಯೂಸಿಕ್ ಇಂಡಸ್ಟ್ರಿಗೂ ಬೇರೆ ಚಿತ್ರರಂಗದಲ್ಲಿರುವಂತಹ ಮ್ಯೂಸಿಕ್ ಇಂಡಸ್ಟ್ರಿಗೂ ಏನಾದರೂ ವ್ಯತ್ಯಾಸಗಳಿದೆನಾ ಸರ್? ಖಂಡಿತ. ಯಾವ ರೀತಿಯಾಗಿ? ಅಲ್ಲಿ ದೋಸೆಗೆ 20 ರೂಪಾಯಿ ಆದರೆ ಇಲ್ಲಿ 5 ರೂಪಾಯಿ ಅಷ್ಟೇ. ಅದು ದೊಡ್ಡ ಇಂಡಸ್ಟ್ರಿ, ಇದು ಚಿಕ್ಕ ಇಂಡಸ್ಟ್ರಿ. ಸೊ ಎಲ್ಲದು ಚಿಕ್ಕ ಚಿತ್ರದಲ್ಲಿ ಇರುತ್ತೆ. ಎಲ್ಲ ಸೈಜು ಅಲ್ಲಿ ದೊಡ್ಡ ದೋಸೆ ಆದ್ರೆ ಇಲ್ಲಿ ಸ್ವಲ್ಪ ಚಿಕ್ಕ ದೋಸೆ. ಇಲ್ಲಿ ಯಾಕೆ ಸರ್ ಚಿಕ್ಕ ದೋಸೆ? ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ರೀಸನ್? ಇಲ್ಲಿ ಏನಂದ್ರೆ ಕಾರಣ ಚಿತ್ರಗಳು ಓಡಲ್ಲ ಅಂತಾರೆ. ಸೊ ಚೆನ್ನಾಗಿ ಮಾಡಿದ್ರೆ ಓಡುತ್ತೆ ಅನ್ನೋದು ಇರುತ್ತೆ. ಬಟ್ ಚೆನ್ನಾಗೂ ಅಂದ್ರೆ ಎಲ್ಲರೂ ಪಾಪ ಇದಂತ ಅಲ್ಲ, ದೇ ಟ್ರೈ ದ ಬೆಸ್ಟ್. ಬಟ್ ಕ್ವಾಲಿಟಿ ಫಿಲ್ಮ್ಸ್ ಚೆನ್ನಾಗಿ ಬಂದರೆ 100% ಚಿತ್ರಗಳು ಚೆನ್ನಾಗಿ ಓಡುತ್ತೆ. ಇಲ್ಲಿ ಕನ್ನಡಿಗರಷ್ಟು ಒಳ್ಳೆಯವರು ಜಗತ್ತಲ್ಲಿ ಎಲ್ಲಿಲ್ಲ. ಸ್ವಲ್ಪ ಚೆನ್ನಾಗಿದ್ರೆ ಅಪ್ಪಿ ಮುದಾಡ್ತಾರೆ. ಬಟ್ ಅಫ್ಕೋರ್ಸ್ ನಿಮಗೆ ಕ್ವಾಲಿಟಿ ಈಸ್ ಲಿಟಲ್ ಡಿಟೋರೇಟಿಂಗ್ ಇತ್ತೀಚೆಗೆ. ನಿಮಗೆ ಟೋಟಲ್ ತಗೊಂಡ್ರೆ ಪರ್ಸೆಂಟೇಜ್ ಆಫ್ ಸಕ್ಸಸ್, ಇದು ನಾನು ಬಾಯಲ್ಲಿ ಹೇಳೋದು ತಪ್ಪಾಗತ್ತೆ, ಬಟ್ ಪರ್ಸೆಂಟೇಜ್ ಆಫ್ ಸಕ್ಸಸ್ ನೋಡಿದರೆ ನೀವು 250 ಚಿತ್ರಗಳಲ್ಲಿ ಎಷ್ಟು ಚಿತ್ರ ರಿಟರ್ನ್ ದುಡ್ಡು ಮಾಡಿದೆ, ಎಷ್ಟು ಚಿತ್ರ ಪ್ರಾಫಿಟ್ ಮಾಡಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ವೆರಿ ಮೀಗರ್. ಅದು ಲೆಕ್ಕಾಚಾರಕ್ಕೆ ಬರಲ್ಲ, ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ಬರಲ್ಲ. ಸೊ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಟು ಮೇಕ್ ಮೋರ್ ಗುಡ್. ನಾವು ಇಂಡಸ್ಟ್ರಿ ಅವರಾಗಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಯು ಹ್ಯಾವ್ ಟು ಇಂಪ್ರೂವ್ ಅ ಲಿಟಲ್ ಮೋರ್. ಓಕೆ, ನನಗೊಂದು ಕ್ಯೂರಿಯಾಸಿಟಿ, ನೀವು ಫಸ್ಟ್ ತಗೊಂಡಂತಹ ಪೇಮೆಂಟ್ ಎಷ್ಟಿತ್ತು ಸರ್? ಯಾಕಂದರೆ ಇವಾಗಂತೂ ಲಕ್ಷಗಳ ಗಟ್ಟಲೆ ಇದಾಗಿದೆ. ಸೊ ಆವಾಗ ನೀವು ತಗೊಂಡಿದ್ದು ಫಸ್ಟ್ ಪೇಮೆಂಟ್ ಎಷ್ಟಿತ್ತು ಅಂತ ಹೇಳಿ? ಫಸ್ಟ್ ಪೇಮೆಂಟ್ ನಾನು 1 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ. ಅಪ್ ಆ್ಯಂಡ್ ಡೌನು ತಗೊಂಡಿಲ್ಲ, ರೆಮ್ಯುನರೇಷನ್ ತಗೊಂಡಿಲ್ಲ. ರೆಮ್ಯುನರೇಷನ್ ತಗೊಂಡೇ ಇಲ್ಲ? ಕೊಟ್ಟರು, ಒಂದು 25,000 ಕೊಟ್ಟರು. ನಾನು ಬೇಡ ಅಂದೆ. ಗೆದ್ದ ಮೇಲೆ ಕೊಡಿ ಅಂದೆ. ಗೆದ್ದ ಮೇಲೆ ಅವ್ರಿಗೆ ಮಾಡ್ತಾಯಿತ್ತು. ತಗೊಂಡಿಲ್ಲ, ಏನೂ ತಗೊಂಡು. ಓಕೆ. ಒಂದ್ಸಲ ಇಷ್ಟು ವರ್ಷದ ಜರ್ನಿ, ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ, ಎಷ್ಟೊಂದು ಸಕ್ಸಸ್ ಹಾಡುಗಳನ್ನ ಕೊಟ್ಟಿದ್ದೀರಾ, ಜನರ ಪ್ರೀತಿನ ಗೆದ್ದಿದ್ದೀರಾ. ಒಂದು ಸಲ ಆ ಜರ್ನಿನ ಹಿಂಗೆ ತಿರುಗಿ ನೋಡಿದಾಗ ಗುರುಕಿರಣ್ ಸರ್ಗೆ ಏನು ಅನ್ಸುತ್ತೆ? ಇದೆಲ್ಲ ಏನು ಗೊತ್ತಾ, ಈಗ ನನ್ನ ಜೊತೆ ನಾನು ಬಂದಿದ್ದಲ್ಲ ತುಂಬ ಜನ. ಈಗ ಪ್ರಕಾಶ್ ರೈನು ನನ್ನ ಜೊತೆ ಟ್ರಾವೆಲ್ ಆಗಿದ್ದು,
ಸುದೀಪ್ ಸರ್ ಆಗಲಿ ಎಲ್ಲ ಎಲ್ಲ ನಾವು ನೋಡಿದ್ದೀವಿ.